ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಈಗ ಸಿಇಟಿ ವಿದ್ಯಾರ್ಥಿಗಳಿಗೆ ಈಗ ಯಾರೊಂದು ಆಪ್ಷನ್ ಎಂಟ್ರಿ ಮಾಡ್ತಾರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದು ಡೌಟ್ ಆದ್ರೆ ಇದ್ದೇ ಇರುತ್ತೆ. ನಾವು ನೆಕ್ಸ್ಟ್ ಈಗ ಡಿಗ್ರಿಗೆ ಹೋಗ್ತಿದೀವಿ, ಅಂದ್ರೆ ಈಗ ಇಂಜಿನಿಯರಿಂಗ್ಗೆ ಹೋಗ್ತಿದೀವಿ. ಆದ್ರೆ ನಮ್ಗೆ ಈಗ ಸ್ಕಾಲರ್ಶಿಪ್ಸ್ ಯಾವ ರೀತಿ ಬರುತ್ತೆ? ಈಗ ನಮ್ಗೆ PUC ಅಲ್ಲಿ ಸ್ಕಾಲರ್ಶಿಪ್ ಬರ್ತಿತ್ತಲ್ಲ, ಅದೇ ರೀತಿಯಾಗಿ ಕಡಿಮೆ ಹಣ ಏನಾದ್ರೂ ಸ್ಕಾಲರ್ಶಿಪ್ ಬರುತ್ತಾ? ನಮ್ಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಹಣ ಎಷ್ಟು ಬರುತ್ತೆ, ನಮ್ಗೆ ಒಂದು ಸ್ಕಾಲರ್ಶಿಪ್ಸ್ ಯಾವ್ಯಾವ ಇರುತ್ತೆ ಏನು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಡೌಟ್ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಒಂದು ಡೌಟ್ಸ್ಗೂ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಏನಪ್ಪಾ ಅಂದ್ರೆ, ಇಲ್ಲಿ ಕೆಸಿಇಟಿ 2024 ವಿದ್ಯಾರ್ಥಿಗಳಿಗೆ ಈಗ ಇಂಜಿನಿಯರಿಂಗ್ ಹೋಗ್ತೀವಿ, ನಮ್ಗೆ ಅಲ್ಲಿ ಫೀಸ್ಗೆ ಹಾಸ್ಟೆಲ್ಗೆ ಎಲ್ಲ ಲಕ್ಷ ಗಟ್ಟಲೆ ಖರ್ಚಾಗುತ್ತೆ. ಏನಾದ್ರೂ ಸ್ಕಾಲರ್ಶಿಪ್ಸ್ ಅಲ್ಲಿ ಏನಾದ್ರೂ ಸ್ವಲ್ಪ ಹಣ ಬರುತ್ತಾ, ನಮ್ಗೆ ಏನಾದ್ರೂ ಹೆಲ್ಪ್ ಆಗುತ್ತಾ ಸ್ಕಾಲರ್ಶಿಪ್ಸ್ ಇಂದ ಅಂತ ನೀವು ಕೇಳ್ಬೋದು. ನೋಡಿ, ನಿಮ್ಗೆ PUC ಅಲ್ಲಿ ಬರೋ ರೀತಿ ಆದ್ರೆ ಸ್ಕಾಲರ್ಶಿಪ್ ಬರಲ್ಲ. PUC ಅಲ್ಲಿ ನಿಮ್ಗೆ ತುಂಬಾ ಕಡಿಮೆ ಹಣ ಬರುತ್ತೆ. PUC ಅಲ್ಲಿ ಒಂದು ಸ್ಕಾಲರ್ಶಿಪ್ ಬರ್ತಿತ್ತಲ್ಲ, ಆ ರೀತಿ ಆದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಬರಲ್ಲ. ಇಲ್ಲಿ ನಿಮ್ಗೆ ಕೆಸಿಇಟಿ ಒಂದು ಆಪ್ಷನ್ ಎಂಟ್ರಿ ಅನ್ನ ಮುಗಿಸ್ಕೊಂಡು ನೀವು ಇಂಜಿನಿಯರಿಂಗ್ ಗೆ ಹೋಗಿ ಜಾಯ್ನ್ ಆಗ್ತೀರಾ ಅನ್ಕೊಳ್ಳಿ, ನಿಮ್ಗೆ ಸ್ಕಾಲರ್ಶಿಪ್ಸ್ ಅನ್ನುವಂಥದ್ದು ತುಂಬಾ ಆದ್ರೆ ಬರುತ್ತೆ. ನಿಮಗೆ ಮೈನ್ ಸ್ಕಾಲರ್ಶಿಪ್ ಈಗ OBC ವಿದ್ಯಾರ್ಥಿಗಳಿಗೆ 18,100 ರೂಪಾಯಿ ಆದ್ರೆ ಸ್ಕಾಲರ್ಶಿಪ್, SSP ಸ್ಕಾಲರ್ಶಿಪ್ ಅಂತ ಒಂದು ಬರುತ್ತೆ. SC/ST ವಿದ್ಯಾರ್ಥಿಗಳಿಗಾದ್ರೆ ಒಂದು 60,000 ವರೆಗೂ ಕೂಡ ಒಂದು ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ. ಮತ್ತೆ ಕೆಲವರಿಗೆ ಸಿಇಟಿ ಫೀಸ್ ಎಷ್ಟಿರುತ್ತೋ ಅಷ್ಟು ಸ್ಕಾಲರ್ಶಿಪ್ ಹಣ ಆದ್ರೆ ವಾಪಸ್ ಕೂಡ ಬರುತ್ತೆ. ಮತ್ತೆ ನಿಮ್ಗೆ ಈ ಒಂದು ಗವರ್ನಮೆಂಟ್ ಸ್ಕಾಲರ್ಶಿಪ್ ಜೊತೆಗೆ ಸೆಂಟ್ರಲ್ ಗವರ್ನಮೆಂಟ್ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಈಗ ಸ್ಟೇಟ್ ಗವರ್ನಮೆಂಟ್ ಇದು, ಸೆಂಟ್ರಲ್ ಗವರ್ನಮೆಂಟ್ ನ್ಯಾಷನಲ್ ಸ್ಕಾಲರ್ಶಿಪ್ ಅಂತ NSP ಸ್ಕಾಲರ್ಶಿಪ್ ಅಂತ ಹಣ ಕೂಡ ಬರುತ್ತೆ. ಅದು ಏನ್ ಮಾಡ್ತಾರಂದ್ರೆ, ಮೊದಲನೇ ವರ್ಷ 10,000 ಹಾಕ್ತಾರೆ, ಎರಡನೇ ವರ್ಷ 10,000, ಮೂರನೇ ವರ್ಷ 10,000, ಮತ್ತೆ ಫೈನಲ್ ಇಯರ್ ಅಲ್ಲಿ 20,000, ಟೋಟಲ್ ಆಗಿ 4 ವರ್ಷಕ್ಕೂ ಸೇರಿ 50,000 ಹಣ ಆದ್ರೆ ಕೊಡ್ತಾರೆ. NSP ಸ್ಕಾಲರ್ಶಿಪ್ ಅಂತ ಇದೆ. ಮತ್ತೆ ನಿಮ್ಗೆ ಇನ್ನು ಕನ್ಸ್ಟ್ರಕ್ಷನ್ ವರ್ಕರ್ ಸ್ಕಾಲರ್ಶಿಪ್ ಇದೆ, ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಇದೆ, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇದೆ. ಅವು ಕೂಡ ನಿಮ್ಗೆ ಒಂದು ಹಣ 25,000 ವರೆಗೂ ಈ ರೀತಿಯಾಗಿ ಹಣ ಕೂಡ ಬರ್ತಿರುತ್ತೆ. ನೆಕ್ಸ್ಟ್ ಸುಜ್ಞಾನ ನಿಧಿ ಅಂತ ಒಂದು ಸ್ಕಾಲರ್ಶಿಪ್ ಇದೆ. ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ನಿಮ್ಗೆ ಪ್ರತಿ ತಿಂಗಳು 1,000 ಬರುತ್ತೆ. ಮತ್ತೆ ನಿಮ್ಗೆ ಸ್ಕಾಲರ್ಶಿಪ್ಸ್ ಅನ್ನುವಂಥವು ತುಂಬಾ ಒಂದು ಸ್ಕಾಲರ್ಶಿಪ್ಸ್ ಆದ್ರೆ ಇದೆ. ಜಿಂದಾಲ್ ಸ್ಕಾಲರ್ಶಿಪ್ ಇದೆ. ಈ ಒಂದು ಸ್ಕಾಲರ್ಶಿಪ್ ಕೂಡ ನಿಮ್ಗೆ ಹಣ ಆದ್ರೆ ಬರುತ್ತೆ. ನಿಮ್ಗೆ ಈ ರೀತಿಯಾಗಿ ತುಂಬಾ ಸ್ಕಾಲರ್ಶಿಪ್ ಇದೆ. ಎಲ್ಲಾ ಸ್ಕಾಲರ್ಶಿಪ್ಸ್ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಹಣ ಪಡ್ಕೋಬೇಕು, ನಿಮ್ಮ ಖಾತೆಗೆ ಬಂದು ಹಣ ಜಮಾ ಆಗೋವರೆಗೂ ಕೂಡ ಈ ಒಂದು ಎಲ್ಲಾ ಸ್ಕಾಲರ್ಶಿಪ್ಸ್ ಒಂದು ಅಪ್ಡೇಟ್ಸ್ ನಿಮ್ಗೆ ನಮ್ಮ ಚಾನಲ್ ಅಲ್ಲಿ ಸಿಗ್ತಿರುತ್ತೆ. ಅದು ಯಾವಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ, ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಈ ಸ್ಕಾಲರ್ಶಿಪ್ಗೆ, ನಿಮ್ಗೆ ಹಣ ಬಂದು ಯಾವಾಗ ಜಮಾ ಆಗುತ್ತೆ, ಏನು ಯಾವ ರೀತಿ ಅಪ್ರೂವ್ ಆಗುತ್ತೆ, ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಗೆ ನಮ್ಮ ಚಾನಲ್ ಅಲ್ಲಿ ಸಿಗ್ತಿರುತ್ತೆ. ಅದರಿಂದ ನೀವೆಲ್ಲರೂ ಈಗಲೇ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಮತ್ತೆ ನಮ್ಮ ವಿಡಿಯೋಸ್ ನಿಮ್ಗೆಲ್ಲ ಒಂದು ಇಷ್ಟ ಆಗ್ತಿದ್ರೆ ವಿಡಿಯೋ ಒಂದು ಲೈಕ್ ಆದ್ರೆ ಕೊಡಿ, ಓಕೆನಾ? ನೀವು ಕೊಡೋ ಲೈಕ್ ಸಬ್ಸ್ಕ್ರೈಬ್ ಇಂದ ನಮಗೆ ಪ್ರೋತ್ಸಾಹ ಬರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸಕ್ಕೆ. ನಿಮ್ಗೆ ಇನ್ನೂ ಸ್ಕಾಲರ್ಶಿಪ್ಸ್ ಇದಾವೆ, ತುಂಬಾನೇ ಸ್ಕಾಲರ್ಶಿಪ್ಸ್ ಇದಾವೆ. ಆ ಒಂದು ಸ್ಕಾಲರ್ಶಿಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗೇನ್ ಸ್ಕಾಲರ್ಶಿಪ್ಸ್ ಹೇಳಿದೆ ಇವೆಲ್ಲ ಪಕ್ಕ ಬರುವಂತಹ ಒಂದು ಸ್ಕಾಲರ್ಶಿಪ್ಸ್ ಆಗಿದೆ. ಇನ್ನೂ ಸ್ಕಾಲರ್ಶಿಪ್ಸ್ ಇದಾವೆ, ಅವು ಒಂದು ಮೆರಿಟ್ ವಿದ್ಯಾರ್ಥಿಗಳಿಗೆಲ್ಲ ಒಂದು ಸ್ವಲ್ಪ ಹಣ ಆದ್ರೆ ಬರುತ್ತೆ. ಆ ಒಂದು ಸ್ಕಾಲರ್ಶಿಪ್ಸ್ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಈಗ ನಿಮ್ಗೆ ಈ ಒಂದು ವಿಡಿಯೋ ಯಾಕೆ ನಿಮ್ಗೆ ಮಾಡಿ ತಿಳಿಸ್ತಿದ್ದೀನಿ ಅಂದ್ರೆ, ನಿಮ್ಗೊಂದು ಐಡಿಯಾ ಇರ್ಲಿ ಅಂತ. ಈಗ ಸ್ಕಾಲರ್ಶಿಪ್ 1 ಲಕ್ಷವರೆಗೂ ಕೂಡ ನೀವು ಸ್ಕಾಲರ್ಶಿಪ್ ಅನ್ನ ಪಡ್ಕೋಬಹುದು. ನೋಡಿ, ಈಗಲೇ ಹೇಳ್ತಿದ್ದೀನಿ, 1 ಲಕ್ಷವರೆಗೂ ಕೂಡ ನೀವು ಸ್ಕಾಲರ್ಶಿಪ್ಸ್ ಅನ್ನ ಪಡ್ಕೋಬಹುದು. ಎಲ್ಲ ಸ್ಕಾಲರ್ಶಿಪ್ಸ್ ಗೆ ಅಪ್ಲೈ ಮಾಡಿ. ಅದರಿಂದ ನಿಮ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ, ಓಕೆನಾ? ಸ್ಕಾಲರ್ಶಿಪ್ಸ್ ನೀವು ಯಾವ ರೀತಿ ಪಡ್ಕೊಳ್ಳೋದೆಲ್ಲ ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ಅಪ್ಡೇಟ್ ಬರ್ತಾನೆ ಇರುತ್ತೆ, ಓಕೆನಾ? ಅಪ್ಡೇಟ್ ಬರ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.